ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ನಲ್ಲಿ ಆರಂಭ ಮಾಡಿರುವಂತಹ ಪ್ರೈಮ್ ಕ್ಲಾಸ್ ಸರಣಿಯ 3ನೇ ಭಾಗವಾಗಿದೆ. ಇವತ್ತಿನ ಮುಖ್ಯ ವಿಷಯ ಬ್ರಿಕ್ಸ್ ಶೃಂಗಸಭೆಯ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಿಸುತ್ತಿರುವಿರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಹಂಚಿಕೊಳ್ಳಿ ಅಂತ ಹೇಳ್ತಾ, ಯಾಕೆ ನಾನು ಬ್ರಿಕ್ಸ್ ಶೃಂಗಸಭೆಯ ಒಂದು ಟಾಪಿಕ್ ಅನ್ನ ತೆಗೆದುಕೊಂಡಿದ್ದೀನಿ ಅನ್ನೋದಾದ್ರೆ, ಈ ಒಂದು ವಿಷಯ ಪರೀಕ್ಷೆಗೆ ಅತ್ಯಂತ ಪ್ರಮುಖವಾದಂತಹ ಹೈ ಯೀಲ್ಡಿಂಗ್ ಟಾಪಿಕ್ ಆಗಿದ್ದು, ಇತ್ತೀಚೆಗೆ ನಡೆದಿರುವಂತಹ ಎಲ್ಲ ಪರೀಕ್ಷೆಗಳಲ್ಲಿಯೂ ಸಹ ಈ ಒಂದು ಬ್ರಿಕ್ಸ್ ಶೃಂಗಸಭೆಯ ಮೇಲೆ ಸುಮಾರು ಪ್ರಶ್ನೆಗಳು ನಿರಂತರವಾಗಿ ಬರ್ತಾ ಇದ್ದಾವೆ. ಹಾಗಾಗಿ ನಾನು ಈ ವಿಷಯವನ್ನ ತೆಗೆದುಕೊಂಡಿದ್ದೇನೆ. ಹಾಗಾಗಿ ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ, ಮುಂಬರುವಂತಹ ಪರೀಕ್ಷೆಗಳಲ್ಲಿ ಈ ವಿಷಯದ ಮೇಲೆ ಯಾವುದೇ ಪ್ರಶ್ನೆಗಳನ್ನು ಬಂದರೆ ನೀವು ಸುಲಭವಾಗಿ ಗುರುತಿಸಬಹುದು. ಈ ಒಂದು ಸರಣಿಯ ಮುಖ್ಯ ಉದ್ದೇಶ ಏನು ಅನ್ನೋದಾದ್ರೆ, ಒಂದು ವಿಷಯವನ್ನ 360 ಡಿಗ್ರಿಯಲ್ಲಿ ಸಂಪೂರ್ಣವಾಗಿ ತಿಳಿದುಕೊಂಡು ಅದರ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸುವಂತಹ ಒಂದು ಉದ್ದೇಶ ಇಟ್ಕೊಂಡು ಪ್ರೈಮ್ ಕ್ಲಾಸ್ ಸರಣಿಯನ್ನ ಆರಂಭ ಮಾಡಿದ್ದೇವೆ. ಬನ್ನಿ ಇವತ್ತಿನ ಏನು ಬ್ರಿಕ್ಸ್ ಶೃಂಗಸಭೆ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ಬ್ರಿಕ್ಸ್ ಶೃಂಗಸಭೆಯ ಒಂದು ಏನು ಅದ್ರ ಚಾರ್ಟ್ ಅನ್ನು ನೀಡಿದ್ದೇನೆ. ಇಲ್ಲಿ ಸದಸ್ಯ ರಾಷ್ಟ್ರಗಳಿದೆ: ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾ ಅಂತ ಹೇಳಿ. ಯಾಕೆ ಈ ವಿಷಯವನ್ನ ನಾನು ಇವತ್ತು ತೆಗೆದುಕೊಂಡಿದ್ದೇನೆ ಅನ್ನೋದಾದ್ರೆ, ಇತ್ತೀಚೆಗೆ ನಿನ್ನೆ ಏನಾಯ್ತು ಅನ್ನೋದಾದ್ರೆ 17ನೇ ಬ್ರಿಕ್ಸ್ ಶೃಂಗಸಭೆ ಆಯೋಜನೆ ಆಗಿತ್ತು. 17ನೇ ಬ್ರಿಕ್ಸ್ ಶೃಂಗಸಭೆ ಆಯೋಜನೆ ಆಗಿತ್ತು. ಈ ಒಂದು ಆಯೋಜನೆಯಾಗಿರುವಂತಹ ಒಂದು ಶೃಂಗಸಭೆಯಲ್ಲಿ ನಮ್ಮ ದೇಶದ ಶ್ರೀಯುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಗವಹಿಸಿದ್ರು. ಅಲ್ಲಿ ಏನ್ ಹೇಳ್ತಾರೆ, ಆ ಒಂದು ಶೃಂಗಸಭೆಯಲ್ಲಿ ಭಾಷಣ ಒಂದು ಭಾಗಿಯಾಗಿ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಗ್ಲೋಬಲ್ ಸೌತ್ ರಾಷ್ಟ್ರಗಳು ಅಂದ್ರೆ ದಕ್ಷಿಣಾರ್ಧಗೋಳದಲ್ಲಿರುವಂತಹ ದೇಶಗಳು ಇಲ್ಲದಿರುವಂತಹ ಜಾಗತಿಕ ಸಂಸ್ಥೆಗಳು ಸಿಮ್ ಕಾರ್ಡ್ ಇಲ್ಲದಿರುವಂತಹ ಒಂದು ಮೊಬೈಲ್ ಅಂತ ಹೇಳ್ತಾರೆ. ಅಂದ್ರೆ ಜಗತ್ತಿನಲ್ಲಿ ಹಲವಾರು ಏನು ಜಾಗತಿಕ ಸಂಸ್ಥೆಗಳಿದಾವೆ. G7 ಇದೆ, ಬ್ರಿಕ್ಸ್ ಇದೆ, G20 ಇದೆ, ಹೀಗೆ ಹಲವಾರು ಏನು ಶೃಂಗ ಸಭೆಗಳು ನಡೀತವೆ ಮತ್ತು ಜಾಗತಿಕ ಸಂಸ್ಥೆಗಳಿದಾವೆ. ಆದ್ರೆ ಏನ್ ಹೇಳ್ತಾರೆ ಅನ್ನೋದಾದ್ರೆ, ಮೋದಿ ಏನು ದಕ್ಷಿಣ ಒಂದು ಗೋಳಾರ್ಧದಲ್ಲಿರುವಂತಹ ದೇಶಗಳನ್ನ ಬಿಟ್ಟು ಏನಾದರೂ ಶೃಂಗಸಭೆಗಳನ್ನ ಆಯೋಜನೆ ಮಾಡಿದ್ರೆ ಅಥವಾ ಜಾಗತಿಕ ಸಂಸ್ಥೆಗಳನ್ನ ರಚನೆ ಮಾಡಿದ್ರೆ ಅವು ಸಿಮ್ ಇಲ್ಲದಿರುವಂತಹ ಮೊಬೈಲ್ ಎನ್ನುವಂತಹ ಒಂದು ಅಭಿಪ್ರಾಯವನ್ನ ಪಡ್ತಾರೆ. ಅಂದ್ರೆ ಇತ್ತೀಚೆಗೆ ಬ್ರೆಜಿಲ್ ನಲ್ಲಿ ನಡೀತಲ್ಲ, ಬ್ರೆಜಿಲ್ ನಲ್ಲಿ ಆಯೋಜನೆ ಆಗಿತ್ತು. ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು 17ನೇ ಶೃಂಗಸಭೆ ಆಗುತ್ತೆ. ಈ ಸಭೆಯಲ್ಲಿ ಮಾತನಾಡಿ ಮೋದಿ, ಅಭಿವೃದ್ಧಿ, ಸಂಪನ್ಮೂಲ ಹಂಚಿಕೆ ಅಥವಾ ಭದ್ರತೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜಾಗತಿಕ ಸಂಸ್ಥೆಗಳು ಗ್ಲೋಬಲ್ ಸೌತ್ ರಾಷ್ಟ್ರಗಳನ್ನ ಕಡೆಗಣಿಸಿವೆ. ಹವಾಮಾನ ಪರಿಣಾಮ, ಸುಸ್ಥಿರ ಅಭಿವೃದ್ಧಿ ಮತ್ತು ತಂತ್ರಜ್ಞಾನದ ಬಳಕೆಗೆ ಅವಕಾಶ ನೀಡುವಂತಹ ವಿಷಯಗಳು ಬಂದಾಗ ಜಾಗತಿಕ ಸಂಸ್ಥೆಗಳು ಗ್ಲೋಬಲ್ ಸೌತ್ ಕುರಿತು ಕಡಿಮೆ ಆದ್ಯತೆ ನೀಡಲಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಹವಾಮಾನ ಅಥವಾ ಬೇರೆ ಬೇರೆ ಒಂದು ವಿಷಯಗಳ ಬಗ್ಗೆ ಏನು ಜಾಗತಿಕವಾಗಿ ಚರ್ಚೆ ನಡೆದ್ರೆ ಏನ್ ದಕ್ಷಿಣದ ರಾಷ್ಟ್ರಗಳಿಗೆ ಕಡಿಮೆ ಆದ್ಯತೆಯನ್ನು ನೀಡಲಾಗಿದೆ ಎನ್ನುವಂತಹ ಒಂದು ಮಾತನ್ನ ತಮ್ಮ ಭಾಷಣದ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ. ಮತ್ತೆ ಅವರು ಜಾಗತಿಕ ಒಳಿತಿಗಾಗಿ ಬ್ರಿಕ್ಸ್ ಇದೆ ಅನ್ನುವಂತಹ ಮಾಹಿತಿಯನ್ನ ಅವರು ತಮ್ಮ ಭಾಷಣದಲ್ಲಿ ಅಭಿಪ್ರಾಯವನ್ನು ಪಡ್ತಾರೆ. ಈ ಯಾವುದು ಒಂದು ಮಾತು ಹೇಳ್ತಾರೆ, ಅಭಿವೃದ್ಧಿ, ಸಂಪನ್ಮೂಲಗಳ ವಿತರಣೆ ಅಥವಾ ಭದ್ರತೆಗೆ ಸಂಬಂಧಿಸಿದಂತ ವಿಷಯಗಳು ಬಂದಾಗ ಜಾಗತಿಕ ದಕ್ಷಿಣವು ದ್ವಂದ್ವ ಮಾನದಂಡಗಳಿಗೆ ಬಲಿಯಾಗಿದೆ. ಈಗಾಗಲೇ ನಾನು ಹೇಳಿದೆ, ಸಂಪನ್ಮೂಲ ಯಾವುದೇ ಒಂದು ಶೃಂಗಸಭೆಗಳ ಆಯೋಜನೆ ಸಂದರ್ಭದಲ್ಲಿ ಸಂಪನ್ಮೂಲ ವಿತರಣೆ ಅಥವಾ ಹವಾಮಾನ ಇನ್ನಿತರ ಎಲ್ಲ ವಿಚಾರಗಳು ಅಂತಂದ್ರೆ ಆ ಒಂದು ಎಲ್ಲ ಒಂದು ಪ್ಯಾರಿಸ್ ಒಪ್ಪಂದ ಇರ್ಬೋದು, ಹವಾಮಾನ ನಿಯಂತ್ರಣ ಇರ್ಬೋದು, ಈ ಎಲ್ಲಾ ಒಂದು ಒಪ್ಪಂದಗಳಲ್ಲಿ ಪ್ರತಿಯೊಂದು ದೇಶಗಳು ಕೂಡ ಪಾಲುದಾರರಾಗಬೇಕು, ಅದಕ್ಕೆ ಏನ್ ಬೇಕು ಸಂಪನ್ಮೂಲಗಳನ್ನ ನೀಡಬೇಕು ಎನ್ನುವಂತಹ ಒಂದು ಮಾನದಂಡವನ್ನು ನಿರ್ಧರಿಸ್ತಾರೆ. ಆದರೆ ಜಾಗತಿಕವಾಗಿ ಸಮಾನ ಸಂಪನ್ಮೂಲ ವಿತರಣೆಯಲ್ಲಿ ದಕ್ಷಿಣದ ಗೋಳಾರ್ಧದಲ್ಲಿರುವಂತಹ ದೇಶಗಳಿಗೆ ಒಂದು ಮೊದಲಿಂದಲೂ ಸಹ ಒಂದು ಕಡೆಗಣನೆ ಮಾಡಿದ್ದಾರೆ ಅನ್ನುವಂತಹ ಅಭಿಪ್ರಾಯವನ್ನ ನರೇಂದ್ರ ಮೋದಿ ಅವರು ನಿನ್ನೆ ನಡೆದಿರುವಂತಹ 17ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಅಭಿಪ್ರಾಯವನ್ನ ಹಂಚಿಕೊಳ್ತಾರೆ.
ಇದು ಪ್ರಭಾವಶಾಲಿ ಗುಂಪಾಗಿ ಬ್ರಿಕ್ಸ್ ವಿಶ್ವದ 11 ಪ್ರಮುಖ ಉದಯೋನ್ಮುಖ ಆರ್ಥಿಕತೆಗಳನ್ನು ಒಟ್ಟುಗೂಡಿಸುವ ಮೂಲಕ ಬ್ರಿಕ್ಸ್ ಪ್ರಭಾವಶಾಲಿ ಗುಂಪಾಗಿ ಹೊರಹೊಮ್ಮಿದೆ. ಇದು ಜಾಗತಿಕ ಜನಸಂಖ್ಯೆಯ ಸುಮಾರು 49.5. ಇದು 11 ದೇಶಗಳಿದೆ, 11 ದೇಶಗಳು. ಮತ್ತೆ ಜನಸಂಖ್ಯೆಯಲ್ಲಿ 49.5% ಒಳಗೊಳ್ಳುತ್ತೆ. ಜೊತೆಗೆ ಜಾಗತಿಕ ಜಿಡಿಪಿಗೆ ಸುಮಾರು 40% ಕೊಡುಗೆ ನೀಡುತ್ತೆ. ಜಿಡಿಪಿಗೆ ಎಷ್ಟು ಪರ್ಸೆಂಟ್ ಕೊಡುಗೆ ನೀಡುತ್ತೆ ಅನ್ನೋದಾದ್ರೆ 40% ಜಿಡಿಪಿಗೆ ಕೊಡುಗೆ ನೀಡುತ್ತೆ. ಮತ್ತೆ ಜಾಗತಿಕ ವ್ಯಾಪಾರದ ಸುಮಾರು 26% ಪ್ರತಿನಿಧಿಸುತ್ತದೆ. ವ್ಯಾಪಾರ ಪ್ರಮಾಣದಲ್ಲಿ ಜಾಗತಿಕವಾಗಿ ವ್ಯಾಪಾರ ನಡೀತಾ ಇದೆ ಅನ್ನೋದಾದ್ರೆ ಅದರಲ್ಲಿ 26% ವ್ಯಾಪಾರದ ಪಾಲನ್ನ ಈ ಬ್ರಿಕ್ಸ್ ದೇಶಗಳು ಒಳಗೊಂಡಿವೆ ಎನ್ನುವಂತಹ ಒಂದು ಮಾಹಿತಿ ಇದು ತಿಳಿದಿರ್ಬೇಕಾಗುತ್ತೆ ನಮಗೆ. ಮೂಲತಃ ಈಗ ಮುಂದೆ ನೋಡೋಣ ನಾವು ಸಂಪೂರ್ಣವಾಗಿ ಯಾವ್ಯಾವ ಮೆಂಬರ್ಗಳಿದಾವೆ ಅನ್ನೋದನ್ನ. ನಮಗೆ ಈಗೇನು ನಿನ್ನೆ ನಡೆದಿರುವಂತಹ ಶೃಂಗಸಭೆ 17ನೇ ಶೃಂಗಸಭೆ ಆಗಿತ್ತು. ಎಲ್ಲಿ ಆಯೋಜನೆ ಆಗಿತ್ತು ಅನ್ನೋದಾದ್ರೆ ಬ್ರೆಜಿಲ್ನಲ್ಲಿ ಆಯೋಜನೆ ಆಗಿತ್ತು ಅನ್ನೋದು ನಮಗೆ ಗೊತ್ತಿರಬೇಕು. ಮತ್ತೆ ಅದು 11 ದೇಶಗಳನ್ನು ಒಳಗೊಂಡಿದೆ. ಅದು ಜಾಗತಿಕವಾಗಿ ಜನಸಂಖ್ಯೆ ಪ್ರಮಾಣದಲ್ಲಿ 49.5% ಒಳಗೊಳ್ಳುತ್ತೆ. ಹಾಗೆಯೇ ಜಿಡಿಪಿಯ ವಿಷಯಕ್ಕೆ ಬಂದ್ರೆ ಜಾಗತಿಕವಾಗಿ 40% ಜಿಡಿಪಿಯನ್ನು ಕೊಡುತ್ತೆ. ಇನ್ನು ವ್ಯಾಪಾರದಲ್ಲಿ 26% ಪಾಲಿದೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಹಾಗೇನೆ ಏನೇನು ಅನಧಿಕೃತ ಬಳಕೆ ತಡೆಗೋಸ್ಕರ ಕರೆಯನ್ನ ಕೊಡ್ತಾರೆ. ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತನ್ನು ಆಳ್ತಾ ಇದೆ. ಅದು ಎಷ್ಟು ಜಗತ್ತಿಗೆ, ದೇಶಗಳ ಆರ್ಥಿಕತೆಗೆ, ಇನ್ನಿತರ ವಿಷಯಗಳಿಗೆ ಎಷ್ಟು ಅನುಕೂಲ ಆಗಿದೆಯೋ ಅಷ್ಟೇ ಮಾರಕ ಆಗಿದೆ. ಡೀಪ್ ಫೇಕ್ ತಂತ್ರಜ್ಞಾನ ಇರ್ಬೋದು ಅಥವಾ ಸೈಬರ್ ಕ್ರೈಮ್ ಇರ್ಬೋದು, ಈ ಎಲ್ಲ ಒಂದು ಕೃತ್ಯಗಳಿಗೆ ಈ AI ಅನ್ನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಲಾಗ್ತಾ ಇದೆ. ಹಾಗಾಗಿ ಇದರ ಒಂದು ನಿಯಂತ್ರಣಕ್ಕೆ ನಾವು ಒಂದು ಜಾಗೃತಿಯನ್ನ ಅಥವಾ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಮಾತನ್ನ ಈ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ತಿಳಿಸ್ತಾರೆ. ಬ್ರೆಜಿಲ್ ನ ರಿಯೋ ಡಿ ಜನೈರೋದಲ್ಲಿ ಬಂದಿಳಿದಿದ್ದಾರೆ. ರಿಯೋ ಡಿ ಜನೈರೋಗೆ ಬಂದಿಳಿದಿದ್ದೇನೆ. ಅಧ್ಯಕ್ಷ ಲೂಲಾ ಆಹ್ವಾನದ ಮೇರೆಗೆ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದು, ಅಲ್ಲಿರ್ತಕ್ಕಂಥ ಅಧ್ಯಕ್ಷ ಯಾರು ಅನ್ನೋದಾದ್ರೆ ಲೂಲಾ ಅವರು ಬ್ರೆಜಿಲ್ನ ಅಧ್ಯಕ್ಷರು. ಅವರೊಂದು ಆತಿಥ್ಯದ ಮೇಲೆಗೆ ಅಲ್ಲಿ ಏನು ಆಯೋಜನೆ ಆಗಿದೆ 17ನೇ ಶೃಂಗಸಭೆಗೆ ಹೋಗ್ಬಿಟ್ಟು ನರೇಂದ್ರ ಮೋದಿ ಅವರು ಈ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಯಾವುದು ಅನಧಿಕೃತವಾದಂತಹ AI ಅನ್ನ ತಡೆಗೆ ಕರೆಯನ್ನ ಕೊಡ್ತಾರೆ. ಹಾಗಾದ್ರೆ ಇದು ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಬರೋಣ. ಹಾಗಾದ್ರೆ ಬ್ರಿಕ್ಸ್ ಅಂದ್ರೆ ಏನು ಅನ್ನೋದನ್ನ ನಮ್ಗೆ ಗೊತ್ತಿರಬೇಕು. ಬ್ರಿಕ್ಸ್ ಎಂಬುದು ವಿಶ್ವದ 11 ಉದಯೋನ್ಮುಖ ಆರ್ಥಿಕತೆಗಳ ಅಂತರ್ ಸರ್ಕಾರಿ ಅನೌಪಚಾರಿಕ ಗುಂಪಾಗಿದೆ. ಬ್ರಿಕ್ಸ್ ಎಂದರೆ ಮೂಲ ಸ್ಥಾಪಕ ಸದಸ್ಯರಾದಂತಹ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ 2010ರಲ್ಲಿ ದಕ್ಷಿಣ ಆಫ್ರಿಕಾ ಸೇರ್ಕೊಳ್ತು. ಇದು ಕೂಡ ಕೇಳ್ತಾರೆ. ಈಗ ಆಲ್ರೆಡಿ ಎಕ್ಸಾಮ್ ಅಲ್ಲಿ ಕೇಳಿದರೆ ಎಷ್ಟರಲ್ಲಿ ಸೌತ್ ಆಫ್ರಿಕಾ ಬ್ರಿಕ್ಸ್ಗೆ ಸೇರ್ಪಡೆ ಆಯ್ತು ಅನ್ನೋ ಮಾಹಿತಿಯನ್ನ ಕೇಳ್ತಾರೆ. ಹಾಗಾಗಿ ನಿಮ್ಗೆ ಗೊತ್ತಿರಬೇಕು 2010ರಲ್ಲಿ. ಇನ್ನು 2024ರಲ್ಲಿ ಇರಾನು, ಯುನೈಟೆಡ್ ಅರಬ್ ಎಮಿರೇಟ್ಸ್, ಈಜಿಪ್ಟ್, ಇಥಿಯೋಪಿಯಾ ಕೂಡ ಅದರ ಸದಸ್ಯರಾದರು. ಸೌದಿ ಅರೇಬಿಯಾ ತನ್ನ ಸದಸ್ಯವನ್ನ ಈಗ ಆಲ್ರೆಡಿ ಒಪ್ಪಿಕೊಂಡಿದೆ. ಇಲ್ಲೇನು ಹಳೆ ಮಾಹಿತಿ ಇದು. ಸೌದಿ ಅರೇಬಿಯಾ ಒಪ್ಪಿಕೊಂಡಿದೆ. ಇನ್ನು ಆರಂಭದಲ್ಲಿ ಅರ್ಜೆಂಟೈನಾ ಗುಂಪಿಗೆ ಸೇರುವ ನಿರೀಕ್ಷೆ ಇತ್ತು. ಅದರ ನಂತರ ಇದನ್ನು ತ್ಯಜಿಸಲು ನಿರ್ಧರಿಸಿತು. ಅರ್ಜೆಂಟೈನಾ ಸೇರ್ತೀನಿ ಅಂತೇಳಿ ಅಭಿಪ್ರಾಯ ಇತ್ತು. ಆನಂತರ ಅದು ಈ ಬ್ರಿಕ್ಸ್ ಸದಸ್ಯತ್ವಕ್ಕೆ, ಈ ಸಮಾವೇಶಕ್ಕೆ ಅಥವಾ ಈ ಒಂದು ಸಂಘಟನೆಗೆ ಅದು ಸೇರ್ಲಿಲ್ಲ. ಹಾಗೇನೆ ಮೊದಲ ಬ್ರಿಕ್ಸ್ ಶೃಂಗಸಭೆ 2009ರಲ್ಲಿ ನಮಗೆ ಗೊತ್ತಿರಬೇಕು. 2009ರಲ್ಲಿ ರಷ್ಯಾದಲ್ಲಿ ಆಯೋಜನೆ ಆಗಿತ್ತು ಮೊದಲ ಬಾರಿ. ಇದು ಬ್ರಿಕ್ಸ್ನ ಸಂಕ್ಷಿಪ್ತ ಮಾಹಿತಿ. ಇನ್ನು ಇದು ಹೆಂಗೆ ಆರಂಭವಾಯಿತು, ಅದರ ಇತಿಹಾಸ ತಿಳ್ಕೊಳ್ಳೋದಾದ್ರೆ 2006ರಲ್ಲಿ ರಷ್ಯಾದ ಸೇಂಟ್ ಬರ್ಗ್ಸ್ನಲ್ಲಿ ನಡೆದ G8 ಔಟ್ರೀಚ್ ಶೃಂಗಸಭೆಯ ಸಂದರ್ಭದಲ್ಲಿ ಏನು ಇದು ಬ್ರಿಕ್ಸ್ ಮೊದಲ ಅನೌಪಚಾರಿಕವಾಗಿ ರಚನೆ ಮಾಡ್ತಾರೆ 2008ರಲ್ಲಿ. ಆ ವರ್ಷದ ನಂತರ ನ್ಯೂಯಾರ್ಕ್ನಲ್ಲಿ ನಡೆದ ಮೊದಲ ಬ್ರಿಕ್ಸ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ಇದನ್ನು ಔಪಚಾರಿಕಗೊಳಿಸಲಾಯಿತು. ಅಂದ್ರೆ ಇದನ್ನ ಅಧಿಕೃತವಾಗಿ ಆರಂಭ ಮಾಡ್ತಾರೆ. ಇನ್ನು ಮೊದಲ ಸಭೆ ಈಗಾಗಲೇ ನೋಡಿದ್ವಿ ನಾವು 2009ರಲ್ಲಿ ರಷ್ಯಾದಲ್ಲಿ ನಡೆಯುತ್ತೆ. ಅದು ಯಾವ ಪ್ಲೇಸ್ ಅನ್ನೋದಾದ್ರೆ ಎಕಟೆರನ್ಬರ್ಗ್ ನಲ್ಲಿ ನಡೆಯುತ್ತೆ. ಆನಂತರ 2010ರಲ್ಲಿ ದಕ್ಷಿಣ ಆಫ್ರಿಕಾವನ್ನು ಪೂರ್ಣ ಸದಸ್ಯರಾಗಿ ಸ್ವೀಕರಿಸಿದ್ರು ಅನ್ನೋ ಮಾಹಿತಿ ನಾವು ತಿಳ್ಕೊಂಡ್ವಿ. ಇವೆಲ್ಲ ನಮಗೆ ಗೊತ್ತಿರಬೇಕು. ಅದು ಹೇಗೆ ವಿಕಸನ ಆಯಿತು ಅನ್ನೋದನ್ನ ನೋಡ್ತು. 2011ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಚೀನಾದಲ್ಲಿ ನಡೆದ ಮೊದಲ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಿತು. ಅಂದ್ರೆ ಮೊದಲ ಬಾರಿ ಯಾವಾಗ ಭಾಗವಹಿಸ್ತು ಅನ್ನೋದಾದ್ರೆ 2011ರಲ್ಲಿ
ಸೌತ್ ಆಫ್ರಿಕಾ ಭಾಗವಹಿಸಿತು. ಇಲ್ಲಿ ಚೀನಾದಲ್ಲಿ. ಇನ್ನು 2015ರಲ್ಲಿ ರಷ್ಯಾದ ಉಪದಲ್ಲಿ ನಡೆದ 7ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಉಪ ಘೋಷಣೆಯನ್ನು ಅಂಗೀಕರಿಸಲಾಯಿತು. ಇದು ಜಾಗತಿಕ ಆಡಳಿತ, ಅಂತಾರಾಷ್ಟ್ರೀಯ ಭದ್ರತೆ ಮತ್ತು ಆರ್ಥಿಕ ಸಹಕಾರ ಸೇರಿದಂತೆ ಹಲವಾರು ವಿಷಯಗಳನ್ನು ಒಳಗೊಂಡಿದೆ. ಇದು ಉಪ ಅಂತಕ್ಕಂಥ ಒಂದು ಇನಿಷಿಯೇಟಿವ್ ಏನು ಜಾರಿಗೆ ತಂತಲ್ಲ ಬ್ರಿಕ್ಸ್ ಬಗ್ಗೆ, ಅದರ ಮುಖ್ಯ ಥೀಮ್ ಗೊತ್ತಿರಬೇಕು ನಿಮಗೆ. ಏನು ಅನ್ನೋದಾದ್ರೆ ಆಡಳಿತದ, ಅಂತಾರಾಷ್ಟ್ರೀಯ ಭದ್ರತೆ ಮತ್ತು ಆರ್ಥಿಕ ಸಹಕಾರ, ಜಾಗತಿಕವಾದಂತಹ ಆರ್ಥಿಕತೆ ಮತ್ತು ಆಡಳಿತವನ್ನ ಸಹಕಾರ ಸೇರಿದಂತೆ ಇನ್ನಿತರ ವಿಷಯಗಳನ್ನ ಒಳಗೊಂಡು ಪ್ರಪಂಚದಾದ್ಯಂತ ಒಂದು ಜಾಗತಿಕ ಸಹಕಾರ ಆಡಳಿತವನ್ನ ನಿರ್ಮಾಣ ಮಾಡುವಲ್ಲಿ ಬ್ರಿಕ್ಸ್ ಒಂದು ಇನಿಷಿಯೇಟಿವ್ ಅನ್ನ ಜಾರಿಗೆ ತಂತು. ಇನ್ನು 2021ರಲ್ಲಿ 13ನೇ ಬ್ರಿಕ್ಸ್ ಶೃಂಗಸಭೆಯ ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಅನಂತರ 2012, 2016 ನಂತರ ಭಾರತವು ಬ್ರಿಕ್ಸ್ ಶೃಂಗಸಭೆಯನ್ನ ಆಯೋಜಿಸಿದ್ದು. ಇದು 3ನೇ ಬಾರಿ ಆಯೋಜನೆ ಮಾಡಿದೆ ಅನ್ನೋ ಮಾಹಿತಿ ಇದೆ. ಇದೆಲ್ಲ ಹೇಗೆ ಬ್ರಿಕ್ಸ್ ಇಲ್ಲಿವರೆಗೆ ವಿಕಸನ ಆಯಿತು, ಇತಿಹಾಸ, ಅದರ ಹಿನ್ನೆಲೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗಾದ್ರೆ ಈ ಬ್ರಿಕ್ಸ್ ನ ಮಹತ್ವ ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ಈಗಾಗಲೇ ನೋಡಿದೀವಿ ನಾವು GDP-ಯಲ್ಲಿ ಎಷ್ಟು ಕೊಡುಗೆ ಕೊಡುತ್ತೆ, ಮತ್ತೆ ಜನಸಂಖ್ಯೆಯಲ್ಲಿ ಎಷ್ಟು ಪ್ರಮಾಣ ಇದೆ, ಮತ್ತೆ ಇದು ಯಾಕೆ ಆರಂಭ ಮಾಡಿದ್ರು ಅನ್ನೋದನ್ನು ನೋಡೋದಾದ್ರೆ G7ಗೆ ಪ್ರತಿಯಾಗಿ ಅದಕ್ಕೆ ಸ್ಪರ್ಧೆಯನ್ನು ನೀಡೋಕೆ ಈ ಒಂದು ಬ್ರಿಕ್ಸ್ ಶೃಂಗಸಭೆಯನ್ನ ಬ್ರಿಕ್ಸ್ ಸಂಘಟನೆಯನ್ನ ಸ್ಥಾಪನೆ ಮಾಡ್ತಾರೆ. ಇದು ಉದಯೋನ್ಮುಖ ಆರ್ಥಿಕತೆಗಳ ಪ್ರಭಾವವನ್ನು ಬಲಪಡಿಸುವುದು ಮತ್ತು G7 ನಂತಹ ಪಾಶ್ಚಿಮಾತ್ಯ ಪ್ರಾದೇಶಿಕ ಜಾಗತಿಕ ಹಣಕಾಸು ವ್ಯವಸ್ಥೆ ಪ್ರಾಬಲ್ಯವನ್ನು ಎದುರಿಸುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸಂಘಟನೆ ಜಾರಿಗೆ ಬಂದಿದೆ. ಹಾಗಾದ್ರೆ ಇದರ ಬ್ರಿಕ್ಸ್ ನ ಭವಿಷ್ಯದ ಕಾರ್ಯಸೂಚಿಗಳು ಹೇಗಿದೆ ಅನ್ನೋದನ್ನು ನೋಡೋದಾದ್ರೆ, ಅಂತಾರಾಷ್ಟ್ರೀಯ ವಹಿವಾಟುಗಳಲ್ಲಿ ಅಮೆರಿಕನ್ ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಸ್ಥಳೀಯ ಕರೆನ್ಸಿಗಳನ್ನು ಬಲಪಡಿಸುವುದು, ಡಾಲರ್ ಅಲ್ಲದ ವಹಿವಾಟುಗಳನ್ನು ಉತ್ತೇಜಿಸುವಂತಹ ಜಾಗತಿಕ ವ್ಯಾಪಾರ ಮತ್ತು ಹಣಕಾಸಿನ ಸಂಭಾವ್ಯ ರೂಪಿಸುವುದು. ಅಂದ್ರೆ ಡಾಲರ್ ಮೇಲೆ ಅವಲಂಬನೆ ಜಾಗತಿಕವಾಗಿ ಹೆಚ್ಚಾಗಿದೆ, ಅದನ್ನ ಕಡಿಮೆ ಮಾಡಿಬಿಟ್ಟು ನಮ್ಮ ಸ್ಥಳೀಯವಾಗಿ ಏನು ಬಳಸ್ತೀವಲ್ಲ ನಾವು, ಭಾರತದ ರೂಪಾಯಿ ಇರ್ಬೋದು, ಏನು ಚೀನಾದಲ್ಲಿ ಬೇರೆ ಬೇರೆ ಕರೆನ್ಸಿಯನ್ನು ಬಳಸ್ತಾರಲ್ಲ, ಈ ಒಂದು ದೇಶಗಳಲ್ಲಿ ಬಳಸುವಂತಹ ಸ್ಥಳೀಯ ಕರೆನ್ಸಿಯನ್ನೇ ತಮ್ಮ ನಡೆಯುವಂತಹ ವ್ಯವಹಾರಗಳಲ್ಲಿ ಬಳಸಿಕೊಳ್ಳುವಂತಹ ಒಂದು ಉದ್ದೇಶವನ್ನ ಒಳಗೊಂಡಿದೆ. ಜೊತೆಗೆ ಇದು IMF ಮತ್ತು UN ನಂತಹ ಜಾಗತಿಕ ಸಂಸ್ಥೆಗಳಲ್ಲಿ ಹೆಚ್ಚಿನ ಸಮಾನತೆ, ಒಳಗೊಳ್ಳುವಿಕೆ, ಸುಧಾರಣೆಗಳನ್ನು ಉತ್ತೇಜಿಸುವಂತಹ ಗುರಿಯನ್ನು ಹೊಂದಿದೆ. ಅಂದ್ರೆ ಯಾವುದೇ ಒಂದು ದೇಶ ಏಕಾಂಗಿಯಾಗಿ ತನ್ನ ಅಹವಾಲುಗಳನ್ನು ಸಲ್ಲಿಸಿದ್ರೆ ಹೆಚ್ಚಿನ ಒಂದು ಪ್ರಭಾವ ಬೀರಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು IMF ಮತ್ತು UN ಅಂತ ಸಂಘಟನೆಗಳ ಮೇಲೆ ಈಗ ಒಟ್ಟಾಗಿ ಬ್ರಿಕ್ಸ್ ಎನ್ನುವಂತಹ ಸಂಘಟನೆ ಹಲವಾರು ದೇಶಗಳು ಸೇರ್ಬಿಟ್ಟು ತಮ್ಮ ಒಂದು ಅಹವಾಲುಗಳನ್ನ, ತಮ್ಮ ಅಭಿಪ್ರಾಯಗಳನ್ನ, ತಮ್ಮ ಒತ್ತಾಯಗಳನ್ನ ಆ ಒಂದು IMF ಮತ್ತು UN ಸಂಸ್ಥೆಗಳ ಮೇಲೆ ಹೇರಿದ್ರೆ ಅದು ಜಾರಿಗೆ ಬರುವಂತಹ ಸಂಭವ ಹೆಚ್ಚಿರುತ್ತೆ ಎನ್ನುವ ಒಂದು ಉದ್ದೇಶದ ಅನುಗುಣವಾಗಿ ಈ ಒಂದು ಸಂಸ್ಥೆ ಜಾರಿಗೆ ತರಲಾಗಿದೆ. ಜೊತೆಗೆ ಇತ್ತೀಚೆಗೆ ಏನಾಗಿದೆ ಅನ್ನೋದಾದ್ರೆ, ಈ ಒಂದು ಈಗಾಗಲೇ ಹೇಳಿದ್ವಲ್ಲ, ಸ್ಥಳೀಯ ಒಂದು ಕರೆನ್ಸಿಯನ್ನ ಬಳಸ್ಕೊಂಡು ವ್ಯವಹಾರವನ್ನ ತಮ್ಮ ನಡುವೆ ನಡೆಸುವಂತ ಉದ್ದೇಶ ಇಟ್ಕೊಂಡು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳಿ ಸ್ಥಾಪನೆ ಮಾಡಿದೆ. ಇದು ಬ್ರಿಕ್ಸ್ ನ ನ್ಯೂ ಇನಿಷಿಯೇಟಿವ್. ಇದು 2014ರಲ್ಲಿ ಪೋರ್ಟ್ ಲೇಜರ್ನಲ್ಲಿ ನಡೆದ ಬ್ರಿಕ್ಸ್ ಶೃಂಗಸಭೆಯ ಸಂದರ್ಭದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ಬ್ಯಾಂಕ್ 2015ರಲ್ಲಿ ಕಾರ್ಯಾಚರಣೆಯನ್ನ ಆರಂಭಿಸುತ್ತೆ. ಇದು ಗೊತ್ತಿರಬೇಕು ನಾವು, ಯಾವ ಶೃಂಗಸಭೆಯಲ್ಲಿ 2014ರಲ್ಲಿ ನಡೆದಂತಹ ಶೃಂಗಸಭೆಯಲ್ಲಿ. ಹಾಗಾದ್ರೆ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅನ್ನೋ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಪ್ರಧಾನ ಕಚೇರಿ ಎಲ್ಲಿದೆ ಅನ್ನೋದಾದ್ರೆ ಶಾಂಘೈ ನಗರದ ಚೀನಾ ದೇಶದ ಶಾಂಘೈ ನಗರದಲ್ಲಿದೆ. ಇನ್ನು ದಕ್ಷಿಣ ಆಫ್ರಿಕಾ ಮತ್ತು ಬ್ರೆಜಿಲ್ನಲ್ಲಿ ಪ್ರಾದೇಶಿಕವಾದಂತಹ ಒಂದು ಕಚೇರಿಗಳಿದಾವೆ, ಆಫ್ರಿಕಾ ಮತ್ತು ಬ್ರೆಜಿಲ್ನಲ್ಲಿ. ಇನ್ನು ಸ್ಥಾಪಕ ಸದಸ್ಯರನ್ನು ಹೊರತುಪಡಿಸಿ ಬಾಂಗ್ಲಾದೇಶ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇವೆಲ್ಲ ಇತ್ತೀಚೆಗೆ ಸೇರ್ಪಡೆ ಆಗಿದ್ದಾವೆ. ಇವು ಸದಸ್ಯ ರಾಷ್ಟ್ರಗಳು ಇದೆ. ಈಗ ಉರುಗ್ವೆ ಸದಸ್ಯತ್ವವು ವಿಶ್ವಸಂಸ್ಥೆಯ ಸದಸ್ಯರಿಗೆ ಮುಕ್ತಾಯವಾಗಿದೆ. ಅಂದ್ರೆ ಬಾಂಗ್ಲಾದೇಶ ಮತ್ತು ಉರುಗ್ವೆ ಇನ್ನಿತರ ದೇಶಗಳು ಕೂಡ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಸದಸ್ಯ ರಾಷ್ಟ್ರಗಳಾಗಿವೆ. ಜೊತೆಗೆ ಪ್ರತಿಯೊಬ್ಬ ಸದಸ್ಯರ ಅಧಿಕಾರವು ಬಂಡವಾಳದಲ್ಲಿ ಅದರ ಚಂದಾದಾರಿಕೆ ಷೇರುಗಳಿಗೆ ಸಮನಾಗಿರುತ್ತದೆ. ಅಂದ್ರೆ ಅದರ ಒಂದು ಪ್ರಾತಿನಿಧ್ಯತೆ ಎಷ್ಟಿರುತ್ತೆ ಅನ್ನೋ ಆಧಾರದ ಮೇಲೆ, ಷೇರನ್ನು ಎಷ್ಟು ಹೂಡಿಕೆ ಮಾಡಿದ್ದಾರೆ ಎನ್ನುವಂತಹ ಆಧಾರದ ಮೇಲೆ ಅದರ ಒಂದು ಮತದಾನದ ಮೌಲ್ಯ ನಿರ್ಧಾರ ಆಗುತ್ತೆ. ಆದಾಗ್ಯೂ ಕೂಡ ಬ್ರಿಕ್ಸ್ ರಾಷ್ಟ್ರಗಳ ಪಾಲು ಎಂದಿಗೂ ಮತದಾನದ ಬಲದ 55%ಗಿಂತ ಕಡಿಮೆ ಇರಬಾರದು. ಅಲ್ಲದೆ ಯಾವುದೇ ದೇಶಗಳು ವೀಟೋ ಅಧಿಕಾರವನ್ನು ಹೊಂದಿರುವುದಿಲ್ಲ. ಇಲ್ಲಿ ವೀಟೋ ಅಧಿಕಾರ ಇರೋದಿಲ್ಲ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಸದಸ್ಯ ರಾಷ್ಟ್ರಗಳ ಕಾರ್ಯಾಚರಣೆಯಲ್ಲಿ. ಇದು ಬ್ರಿಕ್ಸ್ ರಾಷ್ಟ್ರಗಳ ಸ್ವಿಫ್ಟ್ ಪಾವತಿ ವ್ಯವಸ್ಥೆಗೆ ಪರ್ಯಾಯವಾಗಿ ಕಾರ್ಯನಿರ್ವಹಿಸಬಹುದಾದ ಪಾವತಿ ವ್ಯವಸ್ಥೆಯನ್ನು ಸ್ಥಾಪಿಸುವಂತೆ ಕೆಲಸ ಮಾಡಿದೆ. ಅಂದರೆ ಸ್ಥಳೀಯ ಕರೆನ್ಸಿಯಲ್ಲಿ ವ್ಯವಹಾರಗಳನ್ನು ಕೈಗೊಳ್ಳಲು ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದೆ. ಹಾಗೇನೆ 15ನೇ ಈಗ ಏನ್ ನಮ್ಗೆ ಗೊತ್ತಿರಬೇಕು,
ಈ ಬ್ರಿಕ್ಸ್ ಶೃಂಗಸಭೆ ಏನು ಡೈರೆಕ್ಟ್ ಆಗಿ ಕೇಳಲ್ಲ, 17ನೇ ಬ್ರಿಕ್ಸ್ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಕೇಳಲ್ಲ. ಈ ಹಿಂದೆ ನಡೆದಿರುವಂತಹ ಒಂದು 2-3 ಬ್ರಿಕ್ಸ್ ಶೃಂಗಸಭೆಗಳ ಮಾಹಿತಿ ನಮ್ಗೆ ಗೊತ್ತಿರಬೇಕಾಗುತ್ತೆ. 15ನೇ ಬ್ರಿಕ್ಸ್ ಶೃಂಗಸಭೆ ಎಲ್ಲಿ ನಡೆಯುತ್ತೆ ಅಂದ್ರೆ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ನಲ್ಲಿ ನಡೆಯುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ನಡೆಯುತ್ತೆ? 15ನೇ ಬ್ರಿಕ್ಸ್ ಶೃಂಗಸಭೆ 2023ರಲ್ಲಿ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ನಲ್ಲಿ ನಡೆಯುತ್ತೆ. ಇಷ್ಟು ಗೊತ್ತಿರಬೇಕು. ಸ್ವಲ್ಪ ಡೆಪ್ತ್ ತಿಳ್ಕೊಬೇಕಂದ್ರೆ ಇದರ ಥೀಮ್ ಕೂಡ ಗೊತ್ತಿದ್ರೆ ಚೆನ್ನಾಗಿರುತ್ತೆ. ಬ್ರಿಕ್ಸ್ ಮತ್ತು ಆಫ್ರಿಕಾ ಪರಸ್ಪರ ವೇಗವರ್ಧಿತ ಬೆಳವಣಿಗೆ, ಸುಸ್ಥಿರ ಅಭಿವೃದ್ಧಿ, ಅಂತರ್ಗತ ಬಹುಪಕ್ಷೀಯತೆಗಾಗಿ ಪಾಲುದಾರಿಕೆ ಅನ್ನುವಂತಹ ಒಂದು ಥೀಮ್ ಅನ್ನ ಇದು ಒಳಗೊಂಡಿದೆ. ನಮ್ಗೆ ಗೊತ್ತಿರಬೇಕು. 15 ಎಲ್ಲಿ ನಡೀತು? ಸೌತ್ ಆಫ್ರಿಕಾದ ಜೋಹಾನ್ಸ್ಬರ್ಗ್ ನಲ್ಲಿ ನಡೆಯಿತು. ಜೋಹಾನ್ಸ್ಬರ್ಗ್, ಇದು ನಮ್ಗೆ ಗೊತ್ತಿರಬೇಕು. ಇನ್ನು 16ನೇದು ಬ್ರಿಕ್ಸ್ ಶೃಂಗಸಭೆ ಎಲ್ಲಿ ನಡೀತು ಅನ್ನೋದನ್ನ ನಾವು ನೋಡೋದಾದ್ರೆ, ಇದು ಬೆಳೆಯುತ್ತಿರುವಂತಹ ವಿಸ್ತರಿಸುತ್ತಿರುವ ಸದಸ್ಯತ್ವವನ್ನು ಪ್ರತಿಬಿಂಬಿಸುತ್ತೆ. ಇದು ರಷ್ಯಾದ ರಾಜಧಾನಿಯಾಗಿ ಗುರುತಿಸಲ್ಪಟ್ಟಿರುವಂತಹ ಕಜಾನ್ ನಲ್ಲಿ ನಡೆಯಿತು. ಎಲ್ಲಿ ನಡೀತು? 16ನೇ ಶೃಂಗಸಭೆ ರಷ್ಯಾದ ಕಜಾನ್. ಇದು ಗೊತ್ತಿರ್ಬೇಕು ನಮಗೆ. 15ನೇದು ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ನಲ್ಲಿ ನಡೆದ್ರೆ 16ನೇ ಬ್ರಿಕ್ಸ್ ಶೃಂಗಸಭೆ ರಷ್ಯಾದ ಕಜಾನ್ ನಲ್ಲಿ ನಡೀತು ಅನ್ನುವಂತಹ ಮಾಹಿತಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಇನ್ನು ಈ ಬ್ರಿಕ್ಸ್ ಶೃಂಗಸಭೆಗಳು ಎಲ್ಲೆಲ್ಲಿ ನಡೀತು ಅನ್ನೋದನ್ನ ಸುಮಾರು PU ಕಾಲೇಜ್ ಲೆಕ್ಚರ್ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಇನ್ನಿತರ ಎಕ್ಸಾಮ್ಗಳಲ್ಲಿ ಮೊದಲು ಒಂದು 3-4 ಕೇಳಿ ಒಂದ್ ದಿವಸ ಬರೆಯಕ್ಕೆ ಕೇಳ್ತಾರೆ. ಹಾಗಾಗಿ ನೀವು ಇದ್ರ ಬಗ್ಗೆ ಸ್ವಲ್ಪ ಕಣ್ಣಾಡಿಸ್ಬೇಕು. ಇದೆಲ್ಲ ನೆನ್ಪಿಟ್ಕೊಳ್ಳೋದು ಕಷ್ಟ ಸಾಧ್ಯ. ಆದ್ರೂ ಸಹ ಈಗ ಬರುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರ ನೀಡಬೇಕಾದ್ರೆ ಇವೆಲ್ಲ ಮಾಹಿತಿಗಳನ್ನ ತಿಳ್ಕೊಂಡಿರ್ಬೇಕಾಗುತ್ತೆ. ಮೊದಲನೇದು 2009ರಲ್ಲಿ ಯುಕಟೆರಿನ್ಬರ್ಗ್ ರಷ್ಯಾದಲ್ಲಿ ನಡೆಯುತ್ತೆ. 2ನೇದು ಬ್ರೆಜಿಲ್ ನಲ್ಲಿ ನಡೆಯುತ್ತೆ. 3ನೇದು ಚೀನಾದಲ್ಲಿ ನಡೆಯುತ್ತೆ. 4ನೇದು 2012ರಲ್ಲಿ ನವದೆಹಲಿ ಭಾರತ. ಇನ್ನು 2013ರಲ್ಲಿ ಡರ್ಬನ್ ನಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆಯುತ್ತೆ. ಇನ್ನು 2014ರಲ್ಲಿ ಪೋರ್ಟ್ ಲೀಜಾ ಬ್ರೆಜಿಲ್ ನಲ್ಲಿ ನಡೆಯುತ್ತೆ. 2015ರಲ್ಲಿ ಉಪಾ ರಷ್ಯಾದಲ್ಲಿ ನಡೆಯುತ್ತೆ. ಇನ್ನು 2016ರಲ್ಲಿ ಬೆನೌಲಿಮ್ ಭಾರತದಲ್ಲಿ ನಡೆಯುತ್ತೆ. ಯಾವುದು? ಭಾರತ ದೇಶದಲ್ಲಿ ನಡೆಯುತ್ತೆ. ಇನ್ನು 2017 ಚೀನಾ. ಇವೆಲ್ಲ ನಡೆಯುತ್ತೆ. ಇದೆಲ್ಲ ಮಾಹಿತಿ ನಿಮ್ಗೆ ಗೊತ್ತಿರಬೇಕು. ಈಗಾಗಲೇ ನಾವು ನೋಡಿದ್ವಲ್ಲ, ಏನು ಜೋಹಾನ್ಸ್ಬರ್ಗ್ 2023ರಲ್ಲಿ ಏನು 15 ಮತ್ತು 16 ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ನಿಮಗೆ ಗೊತ್ತಿರಬೇಕು. ಇಲ್ಲಿ ಬ್ರಿಕ್ಸ್ ಎಕ್ಸ್ಪ್ಯಾಂಡ್ ಇಟ್ಸ್ ಫುಟ್ ಪ್ರಿಂಟ್ ಇನ್ ದ ಗ್ಲೋಬಲ್ ಸೌತ್ ಅಂದ್ರೆ ಬ್ರಿಕ್ಸ್ ದಕ್ಷಿಣ ಒಂದು ಏಷ್ಯಾದಲ್ಲಿ ಅಥವಾ ದಕ್ಷಿಣ ಒಂದು ಗೋಳಾರ್ಧದಲ್ಲಿ ತನ್ನ ಒಂದು ಗುರುತನ್ನ ಹೆಚ್ಚಿಗೆ ಮಾಡ್ಕೊಳ್ತಾ ಇದೆ, ತನ್ನ ಪ್ರಭಾವವನ್ನು ಹೆಚ್ಚಿಗೆ ಮಾಡ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಈ ಚಾರ್ಟ್ ತಿಳಿಸ್ತಾ ಇದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಅಂದ್ರೆ ಇತ್ತೀಚೆಗೆ ಏನ್ ಬ್ರಿಕ್ಸ್ ಅಲ್ಲಿ ಎಕ್ಸ್ಟೆಂಡ್ ಮಾಡಿದಾರಲ್ಲ ಸದಸ್ಯರ ಸಂಖ್ಯೆಯನ್ನ, ಅವ್ರು ಯಾರ್ಯಾರಿದ್ದಾರೆ ಅನ್ನೋ ಒಂದು ಮಾಹಿತಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ದ ಬ್ರಿಕ್ಸ್ ಬ್ಲಾಕ್ ಇನಿಷಿಯಲಿ ಫಾರ್ಮ್ಡ್ ಬೈ ಬ್ರೆಜಿಲ್. ಬ್ರಿಕ್ಸ್ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ. ಬ್ರಿಕ್ಸ್ ಇದು ಗೊತ್ತಿರುತ್ತೆ ನಿಮಗೆ. ಇವು 5 ರಾಷ್ಟ್ರಗಳಿರುತ್ತೆ. ಆನಂತರ ಈಗ ಇತ್ತೀಚೆಗೆ ಏನು ಯಾವ್ಯಾವ ರಾಷ್ಟ್ರಗಳನ್ನು ಜಾಯಿನ್ ಮಾಡ್ಕೊಂಡಿದ್ದಾರೆ ಅನ್ನೋದಾದ್ರೆ ಸೌದಿ ಅರೇಬಿಯಾ, ಈಜಿಪ್ಟ್, UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇಥಿಯೋಪಿಯಾ ಮತ್ತೆ ಇಂಡೋನೇಷ್ಯಾ ಮತ್ತೆ ಇರಾನ್. ಇವೆಲ್ಲ ನಿಮಗೆ ಈಗ ಟೋಟಲ್ ಆಗಿ ಪ್ರೆಸೆಂಟ್ ಎಷ್ಟಿದೆ ಅನ್ನೋದಾದ್ರೆ 11 ರಾಷ್ಟ್ರಗಳಿರುತ್ತೆ. ಈ 11 ರಾಷ್ಟ್ರಗಳ ಹೆಸರು ಕೂಡ ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಕೆಳಗಿನ ಹೇಳಿಕೆಗಳನ್ನು ಕೊಟ್ಬಿಟ್ಟು ಒಂದು 4-5 ರಾಷ್ಟ್ರಗಳು ಕೊಡ್ತಾರೆ. ಅದರಲ್ಲಿ ಬೇರೆ ಸದಸ್ಯ ಇಲ್ಲದಿರುವಂತಹ ರಾಷ್ಟ್ರದ ಬಗ್ಗೆ ಹೆಸರು ಕೊಟ್ಟಿರ್ತಾರೆ. ಆಗ ನಿಮ್ಗೆ ಗೊತ್ತಿರಬೇಕು. 11 ರಾಷ್ಟ್ರಗಳ ಮಾಹಿತಿ ನಿಮ್ಗೆ ಗೊತ್ತಿತ್ತು ಅಂದ್ರೆ ಹೆಸರು ಯಾವ್ಯಾವ ಅನ್ನೋದನ್ನ ನೀವು ಕಡ್ಡಾಯವಾಗಿ ತಿಳ್ಕೊಳ್ಬೇಕು. ಬರುವಂತಹ ಪ್ರಶ್ನೆ ಏನು ಎಕ್ಸಾಮ್ಗಳಲ್ಲಿ ಕೇಳುವಂತಹ ಪ್ರಶ್ನೆಗೆ ನೀವು ಸುಲಭವಾಗಿ ಉತ್ತರಿಸಬಹುದು. ಒಟ್ಟಾರೆಗೆ 11 ಸದಸ್ಯ ರಾಷ್ಟ್ರಗಳಿದೆ ಅನ್ನುವಂತ ಮಾಹಿತಿ ನಿಮ್ಗೆ ಗೊತ್ತಿರಬೇಕು. ಒಟ್ಟಾರೆಯಾಗಿ ಇವತ್ತಿನ ಒಂದು ದಿನದಲ್ಲಿ ನಾವು ಏನು ಬ್ರಿಕ್ಸ್ ಶೃಂಗಸಭೆ ಐತಿಹಾಸಿಕ ಹಿನ್ನೆಲೆ ಏನು, ಯಾವಾಗ ಸ್ಥಾಪನೆ ಆಯಿತು, ಅದು ಯಾವ ಉದ್ದೇಶಕ್ಕೆ ಸ್ಥಾಪನೆ ಆಗಿದೆ, ಅದರ ಒಂದು GDPಯ ಪಾಲೆಷ್ಟು, ಜಾಗತಿಕವಾಗಿ ಜನಸಂಖ್ಯೆಯ ಪಾಲೆಷ್ಟು, ಜಾಗತಿಕ ವ್ಯಾಪಾರದ ಪಾಲೆಷ್ಟು, ಹೀಗೆ 10 ಹಲವಾರು ಮತ್ತೆ ಇತ್ತೀಚೆಗೆ ನಡೆಯುವಂತಹ ಶೃಂಗಸಭೆಗಳಾವುವು, ಈ ವರ್ಷದಲ್ಲಿ ನಡೆದಿರುವಂತಹ ಶೃಂಗಸಭೆ ಎಲ್ಲಿ ನಡೀತು, ಅದರ ಥೀಮ್ ಏನಾಗಿತ್ತು, ಮತ್ತೆ ಅದರ ಒಂದು ಶೃಂಗಸಭೆಯಲ್ಲಿ ಭಾಗವಹಿಸಿರುವಂತಹ ನರೇಂದ್ರ ಮೋದಿ ಅವರು ಯಾವ ಒಂದು ಅಭಿಪ್ರಾಯವನ್ನು ಪಟ್ಟರು ಎನ್ನುವಂತಹ ಸಾಕಷ್ಟು ವಿಚಾರಗಳನ್ನ ಇವತ್ತು ನಾವು ತಿಳ್ಕೊಂಡಿದ್ದೀವಿ. ಈ ಎಲ್ಲ ಒಂದು ವಿಡಿಯೋವನ್ನ ಚೆನ್ನಾಗಿ ನೋಡ್ಬಿಟ್ಟು ನೀವು ನೋಟ್ ಮಾಡಿ ಇಟ್ಕೊಂಡಿದ್ದೇ ಆದಲ್ಲಿ ನೀವು ಪರೀಕ್ಷೆಗಳಲ್ಲಿ ಯಶಸ್ಸನ್ನ ಸುಲಭವಾಗಿ ಗಳಿಸ್ಕೊಳ್ಬಹುದು. ಇದು ಇವತ್ತಿನ ಪ್ರಮುಖ ವಿಷಯವಾಗಿತ್ತು. ಯಾವುದು? ಬ್ರಿಕ್ಸ್ ಶೃಂಗಸಭೆಯ ಸುತ್ತ ನಾವು 360 ಡಿಗ್ರಿಯಲ್ಲಿ ನಾವು ತಿಳ್ಕೊಂಡ್ವಿ.
ಹಾಗೇನೆ ನನ್ನ ಒಂದು ಮುಖ್ಯ ಉದ್ದೇಶ ಶಿವಕ್ಲಾಸ್ಕಾರರ ಮುಖ್ಯ ಉದ್ದೇಶ ನಿಮ್ಗೆ ಗೊತ್ತೇ ಇದೆ. ಏನು ಗ್ರಾಮೀಣ ಭಾಗದ ಏನು ಕನ್ನಡ ಮಾಧ್ಯಮ ಮತ್ತು ಇತರೆ ಏನು ಭಾಗದ ಅಭ್ಯರ್ಥಿಗಳಿಗೆ ಉಚಿತವಾಗಿ ನಾನು ಕರೆಂಟ್ ಅಫೇರ್ಸ್ ಕ್ಲಾಸ್ ಮತ್ತು ಇತರೆ ವಿಷಯಗಳನ್ನ ಉಚಿತವಾಗಿ ಬೋಧನೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದು ಪ್ರೈಮ್ ಕ್ಲಾಸ್ನ ನಂಬರ್ 3 ಆಗಿದೆ, ವಿಡಿಯೋ ಆಗಿದೆ. ಹಾಗಾಗಿ ಇನ್ನುಳಿದಂತೆ 2 ವಿಡಿಯೋಗಳನ್ನು ನೋಡಿ. ಜೊತೆಗೆ ನಾನು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಜೂನ್ ಮಂತಿಂದ ಈಗಾಗಲೇ 3 ವಿಡಿಯೋಗಳನ್ನು ಮಾಡಿದ್ದೀನಿ. ಜೊತೆಗೆ ಈಗ ಜುಲೈ ತಿಂಗಳ ಒಂದು ಕರೆಂಟ್ ಅಫೇರ್ಸ್ ಸಹ ನಾಳೆ ನಾಡದಲ್ಲಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಹಾಗಾಗಿ ಈ ಒಂದು ಇನಿಷಿಯೇಟಿವ್ ನಿಮಗಾಗಿ ಜಾರಿಗೆ ತಂದಿದ್ದೀನಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವಂಥವ್ರು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಿಳಿಸ್ಕೊಳ್ಳಿ. ಹಾಗೆಯೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರಗಳು.